ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇವತ್ತಿನ ವಾಕ್ಯ ಭಾಗ ಯೆಶಾಯ ಗ್ರಂಥ, ಪ್ರವಾದನೆ ಗ್ರಂಥದಲ್ಲಿ 11ನೇ ಸಂಧಿ 1ನೇ ವಚನ. ಯಾರಾದರೂ ದಯಮಾಡಿ ಓದ್ತೀರಾ? ಈಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು. ಆಮೆನ್. ಈಶಾಯನ ಯಾರು ಈತನು? ದಾವಿದನ ತಂದೆ. ದಾವಿದನು ನಿಮ್ಗಂತ ಎಲ್ಲ ಗೊತ್ತಿದ್ದಾಗ, ದಾವಿದನು ಏನಿದ್ದ? ನನ್ನ ಅಣ್ಣ ತಮ್ಮರಲ್ಲಿ ಎಲ್ಲ ಚಿಕ್ಕವನಾಗಿದ್ದ. ಆತನಿಗೆ ಏನ್ ಮಾಡ್ದ ದೇವರು? ಕುರಿ ಕಾಯುವನಂತನೋ ಯಾರ್ದು? ಇಸ್ರಾಯೇಲರ ಅರಸನಾಗಿ ಮಾರ್ಪಡಿಸಿದನು. ಅದೇ ವಂಶದಲ್ಲಿ ದೇವರು ಏನ್ ಮಾಡ್ತಿದ್ದ? ತನ್ನ ಸ್ವರೂಪವನ್ನು ಇಲ್ಲಿ ವ್ಯಕ್ತಪಡಿಸಿ ಪ್ರವಾದನೆಯನ್ನು ನುಡಿಯುವಂತನಾಗಿದ್ದಾನೆ. ಯಾರ ಜೊತೆ? ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ. ಅವಾಗ ಈ ಚಿಗುರು ಯಾರು? ಈ ಚಿಗುರು ಚಿಗುವುದು ಯಾರು ಅಂದ್ರೆ, ಈ ಚಿಗುರಿನ ಅರ್ಥವೇ ಯೇಸು ಹುಟ್ಟುವುದಕ್ಕಿಂತ ಮುಂಚೆ 708 ವರ್ಷಗಳ ಹಿಂದೆ ಈ ಪ್ರೊಫೆಸಿಗಳೆಲ್ಲ ಮಾಡಲಾಗಿತ್ತು. ಈ ಗ್ರಂಥದಲ್ಲಿ ಬರ್ತಿದ. ಮತ್ತೆ ಮುಂದೋದ್ರಿ. ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ. ಇಲ್ಲಿ ಎಷ್ಟು ಸುಂದರವಾಗಿ ಮಾತಾಡ್ಯಾರ ದೇವರು. ಆತನು ದೇವ್ರು ಏನಾಗ್ಯದ? ಇಲ್ಲಿ ಹಾಕು, ಅಲ್ಲಿ ಏನದ? ಕೌನ್ಸಿಲಿಂಗ್, ಡೆಲಿವರೆನ್ಸ್, ಹೀಲಿಂಗ್, ಪ್ರೊಫೆಸಿ, ಇದೆಲ್ಲ ಏನಾರ ತಂದೆಯಾದ ಯೇಸು ಕ್ರಿಸ್ತನು ಮಾಡುವಂತನಾಗಿದ್ದಾನೆ. ಅದೇ ದೇವರು ಇಲ್ಲಿ ಏನ್ ಬರೀತಾ ಇದ್ದಾನೆ? ಮಹತ್ವ, ಜ್ಞಾನವನ್ನು, ಆಲೋಚನೆ ಕ್ರಮಗಳನ್ನು ಹುಟ್ಟಿಸುತ್ತಾನೆ, ಜ್ಞಾನ ವಿವೇಕವನ್ನು ಹುಟ್ಟಿಸುತ್ತಾನೆ. ಮತ್ತೆ ಏನ್ ಮಾಡ್ತಾನ? ಯಾರ್ಯಾರಿಗೆ ಡೆಲಿವರೆನ್ಸ್ ಬೇಕು, ಹೀಲಿಂಗ್ ಬೇಕು. ಆತನ ಬಂದಿದ್ದ ಕಾರ್ಯ ಏನಿತ್ತು? ದೇವರು ನೋಡು, ಆಲ್ರೆಡಿ ನಮ್ಗ ಮೆನ್ಷನ್ ಮಾಡ್ಕೊಟ್ಟಿದ್ದಾರೆ. ಆತನು ಇನ್ನು ಹುಟ್ಟುವಕ್ಕಿಂತ 700 ವರ್ಷ ಹಿಂದ್ಗಡೆ ಈ ಪ್ರೊಫೆಸಿ ನಡೆದಿತ್ತು. ಆ ಪ್ರೊಫೆಸಿ ಪ್ರಕಾರ ನಾವು 7 ವರಗಳಲ್ಲಿ 7 ಲ್ಯಾಂಪ್, ನಾವು ದೀಪ ಸ್ತಂಭ ನೋಡ್ತೇವ. ಇಸ್ರಾಯೇಲ್ದವ್ರಿಗೆ ದೇವ್ರು ಏನು ಆಜ್ಞೆ ಮಾಡಿದನು? ಅವರ ಐಗುಪ್ತ ದೇಶದಿಂದ ಹೊರಗಾದಾಗ ದೇವರು ಆತನ ಆಲಯದಲ್ಲಿ ಏನ್ ಮಾಡ್ದ? ಒಂದು ದೀಪ ಸ್ತಂಭವನ್ನು ಮಾಡಿಸ್ತಾನೆ. ಆ ದೀಪ ಸ್ತಂಭ ಯಾವ ರೀತಿಯಾಗಿರ್ಬೇಕು? ಒಂದೇ ಆಕಾರದಲ್ಲಿ ಇರ್ಬೇಕು. ಅದಕ್ಕೆ ಜಾಯಿಂಟ್ ಮಾಡಿರ್ಬಾರ್ದು. ಅದಕ್ಕೆ ಎಲ್ಲೂ ಎಂತ ಅಂದ್ರೆ ಜಾಯಿಂಟ್ ಅಲ್ಲಿ ಒಂದು ಜಾಯಿಂಟ್ ಇರ್ಬೇಕು. ಅಖಂಡಾಗಿ ಮಾಡ್ಬೇಕಂತ ನಮ್ ಬೀದರ್ ಭಾಷೆದಾಗ ಅಂತಾರ. ಅದೇ ರೀತಿಯಾಗಿ ಮಾಡ್ಬೇಕಂತಾರ. ಒಂದೊಂದು ದೀಪ ಉರಿಯುತ್ತದಲ್ಲ, ಅದಕ್ಕೆ ಒಂದೊಂದು ಅರ್ಥಗಳಿದೆಯೋ. ಆ ಅರ್ಥನೇ ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ಆ ದೀಪಕ್ಕೋಷ್ಟು ಮಹತ್ವ ಕೊಡೋ ಕಾರಣ ಅಂದ್ರೆ, ಯೇಸು ತನ್ನ ಮೂಲಕ ಬರುವುದನ್ನು ಯೆಹೋವ ದೇವರು ಇಲ್ಲಿ ತಿಳಿಸಿಪಡಿಸಿದ್ದಾನೆ. ಪೈಲೆ ದೀಪ ಏನಿರ್ತದ? ನಾಲೆಜ್, ವಿಜ್ಞಾನ, ಮತ್ತೆ ಜ್ಞಾನದು, ಮತ್ತೆ ದೇವರ ಭಕ್ತಿ, ಫಿಯರ್ ಆಫ್ ದ ಗಾಡ್. 7 ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ವರಗಳು ಇವೆಲ್ಲ ಕುಂತಿ 7 ಸ್ತಂಭವಾಗಿ ಯೇಸುವನ್ನು ಪ್ರಕಟಪಡಿಸುತ್ತಾ ಇದೆ. ಅದಕ್ಕಾಗಿ ನಾವು ದೇವರು ಹುಟ್ಟುವುದಕ್ಕಿಂತ ಮೊದಲೇ ಆತನು ನಮ್ಮನ್ನು ಪ್ರವಾದಿಸಿದನು. ಇದಕ್ಕಾಗಿ ಇದು ಸೂಚಿಸುತ್ತದೆ ಯಾವಾಗ? ಮತ್ತೆ ಅಪೊಸ್ತಲರ ಬಾಯಿಂದ ಬರುತ್ತೆ. ಯಾವಾಗ ನಾವು ಹೊಸ ಒಡಂಬಡಿಕೆ ನೋಡುವಾಗ 12 ಮಂದಿ ಅಪೊಸ್ತಲಕರ ಬಾಯಿಂದ, ಮತ್ತೆ ಇದೇ ಅಧ್ಯಾಯನನ್ನು ಯಾರು? ಮತ್ತಾಯನು ಬರೀತಾನೆ. ದೇವರು ಯಾರಿಂದ ಹುಡ್ತಾನ? ಒಬ್ಬ ಕನ್ನಿಕೆಯ ಮೂಲಕ ಹುಡ್ತಾನಂತಿ. ಎಲ್ಲ ಲೋಕಕ್ಕೆ ಏನ್ ಮಾಡ್ದ? ಮತ್ತಾಯ ಸಾರುತ್ತಾ ಇದ್ದಿದ್ದ ಮತ್ತೆ ಪದೇ. ಆದ್ರೂ ಆ ಯಾರಿದ್ದಾರಲ್ಲ ಇಸ್ರಾಯೇಲ್ದವ್ರಿಗೆ ಮಾತ್ರ ಈ ರಹಸ್ಯಗಳು ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಬರುವ ದಿನದಲ್ಲಿ ಅಪೊಸ್ತಲರಾಗಿ ದೇವರು ತನ್ನ ಸ್ವರೂಪ ತೋರಿಸಿ ಆತನು ಜನ್ಮ ತಾಳಿದ. ಇದು ಯೆಶಾಯವಾಯ್ತು. ಇನ್ನು ಬಹಳಷ್ಟು ಜನರು ಪ್ರೊಫೆಸಿ ಮಾಡಿದ್ದಾರೆ ದೇವರು ಹುಟ್ಟಿದ್ದು. ಅದೆಲ್ಲ ನಾವು ಮಲಚಿಯಲ್ಲಿ ನೋಡ್ಬೇಕು. ಅಲ್ಲಿ ನೋಡಿದಾಗ ಆತನು ದಾವಿದನ ವಂಶದಲ್ಲಿ ಹುಟ್ಟುವಂತನು ಕೊನೆ ರಾಜ್ಯನಾಗಿ ಇರ್ತಾನಂತೇಳಿ ಅಲ್ಲಿ ಹೇಳ್ಬೋದು. ಮತ್ತೆ ಯೆಶಾಯ 7ನೇ ಸಂಧಿ ಮತ್ತೆ 4ನೇ ವಚನದಾಗ ನೋಡುವಾಗ ಅವನು ಕನ್ನಿಕೆ ಗರ್ಭದಿಂದ ಹುಟ್ಟುತ್ತಾನೆ, ಪುರುಷನನ್ನು ಅರಿಯದವಳು, ಆಕೆ ಪವಿತ್ರಾತ್ಮನಿಂದ, ಡಿವೈನ್ ಗ್ರೇಸ್ ಇಂದ ಗರ್ಭ ತಾಳ್ತಾಳಂತೇಳಿ ಆಲ್ರೆಡಿ ಪ್ರಾಫೆಸಿ ಮಾಡಿದ್ರು. ಮತ್ತು ನಾವು ಜೆರೆಮಿಯನಲ್ಲಿ ನೋಡ್ತೇವೆ, ಅವನು ದೇವರ ಭಯದಿಂದ, ಪವಿತ್ರಾತ್ಮನಿಂದ, ಡಿವೈನ್ ಗ್ರೇಸ್ ಇಂದ ಜನ್ಮಿಸಿದವನಿರ್ತಾನ. ಅವನು ಈಜಿಪ್ಟಿಂದ ಬಂದಿದ್ದವನು ಅಂತೇಳಿ ಬರೀತಾರ. ಮತ್ತೆ ಮುಂದೆ ನೋಡ್ತೀವಿ ನಾವು ಯೆಶಾಯದಾಗ ನೋಡಿದಾಗ
ಎಲ್ಲ ಉತ್ಪತ್ತಿ ಆಗಿದ್ದು ದೇವರು ಎಲ್ಲೆಲ್ಲಿ ಯಾವಾಗ ಮಾಡಬೇಕು, ಏನು ಕಾರ್ಯ ಮಾಡಬೇಕು ಅವೆಲ್ಲ ಮಾಡಿ ತೋರಿಸಿದನು. ಆದ್ರೆ ನಾವಿಲ್ಲಿ ನೋಡುವಂಥದ್ದು ಏನಿರ್ತದ, ದೇವರು ಹುಟ್ಟೋದಕ್ಕಿಂತ ಮೊದಲೇ ಆತನ ಪ್ರಾಫೆಸಿ ಮಾಡಿದ್ರು. ಹುಟ್ಟಿದ ಮಾದ ಏನ್ ಮಾಡ್ದ, ಹೇರೋದ ರಾಜನೇನಾದ ಆ ಜೋಯಿಸನು ಬಂದು ಎಲ್ಲಿ ರಾಜ ಹುಟ್ಟಬೇಕಾದ ರಾಜ್ಯ ಎಲ್ಲಿದ್ದಾನಂತ ಕೇಳಿದಾಗ ಅವನಿಗೆ ಕೋಪ ಹೆಚ್ಚಾಗ್ತದೆ. ಯಾಕೆ ಕೋಪ ಹೆಚ್ಚಾಗ್ತದ, ನನ್ನ ಮನೆಯಲ್ಲಿ ರಾಜ್ಯ ಹುಟ್ಟದೆ, ಈ ರಾಜ್ಯ ಯಾರು ಹುಟ್ಟಾರ, ನನ್ನ ರಾಜ್ಯಕ್ಕೆ ಏನಾದ್ರು ಧಕ್ಕೆ ಹಾಕೋದಾದ್ರ ಆತನು ಸೃಷ್ಟಿಕರ್ತನಾದ ರಾಜ್ಯನಿಂದ, ಆದ್ರ ಅವನು ಮೂರ್ಖತನದಿಂದ ದುಷ್ಟಾತ್ಮನ ವಶವಾಗಿ ಇದ್ದ ಎಲ್ಲ ನ್ಯೂ ಬಾರ್ನ್ ಬೇಬಿಗಳಿಗೆ ಏನ್ ಮಾಡ್ತಾನ, ಹಠವಾಗಿ ಮಾಡ್ತಾನ, ಎಲ್ಲರಿಗೆ ಕಿಲ್ ಮಾಡಿಸ್ತಾನ. ಅವಾಗ ದೇವರ ಕೋಪ ಅವನ ಮೇಲೆ ಉರಿಗೊಂಡು ವಿತಿನ್ 2 daysನಾಗ ಅವನು ಹುಳ ಬಿದ್ದು ಸತ್ತು ಹೋಗ್ತಾನೆ. ಯಾಕಂದ್ರ ಮಾಡಲಾರದಂತ ಪಾಪಗಳು ಮಾಡಿರ್ತಾನ. ಇವತ್ತು ದೇವರ ಸಮ್ಮುಖದಲ್ಲಿ ನಾವು ನೀವು ಕೂತಿರುವಾಗ ದೇವರು ಹುಟ್ಟಿದ್ದು ಎದಕ್ಕಾಗಿ ಹುಟ್ಟಿದನು, ಎಲ್ಲಿ ಹುಟ್ಟಿದನು ಎಂಬುದು ನಮ್ಗೆ ಎಲ್ಲರಿಗೂ ಗೊತ್ತಿದ್ದು ಮಾತದ. ಆದರೆ ವಿಶೇಷವಾದದ್ದು ಏನಂದ್ರೆ ದೇವರು ಪವಿತ್ರಾತ್ಮ ಭರಿತನಾಗಿ ಹುಟ್ಟಿದವನು. ಪವಿತ್ರಾತ್ಮನಿಂದ ಭರಿತನಾಗಿ ಅಂದ್ರೆ ಯೆಹೋವ ದೇವರ ಅಪ್ಪಣೆಯಿಂದ ಪವಿತ್ರಾತ್ಮನ ಭರಿತನಾಗಿ ಕನ್ನಿಕೆಯಲ್ಲಿ ಜನ್ಮ ತಾಳಿದಾತ ಯೇಸು ಕ್ರಿಸ್ತನು. ಆತನು ಪವಿತ್ರಾತ್ಮನಿಂದ ಹುಟ್ಟಿ ಪವಿತ್ರನಾಗಿದ್ದಾನೆ. ಆತನು ದೇವರ ಆತ್ಮವನ್ನು ಚಲಿಸುವಂತ ದೇವರಾಗಿದ್ದಾನೆ. ಆತನು ಹುಟ್ಟಿ 12 ವರ್ಷದವನಾದೀಗ ಅವನು ಯಾಜಕರ ಜೊತೆ ಏನ್ ಮಾಡ್ತಾನ, ಚರ್ಚೆ ಮಾಡುವಂತನಾಗಿರ್ತಾನೆ. ಹಳೆ ಒಡಂಬಡಿಕೆಯ ಭಾಗದಲ್ಲಿ ಅವನು ಮಾಡ್ತಾನೆ. ಅಲ್ಲಿಂದ ದೇವರು ಡೈರೆಕ್ಟ್ ಆಗಿ ಎಲ್ಲಿ 30 ವರ್ಷದವರಾದಾಗ ತನ್ನ ಸೇವೆಯನ್ನು ಆರಂಭಿಸಿದಾಗ ಮೊದಲನೇದಾಗಿ ಶಿಷ್ಯರನ್ನು ಆರೈಸಿಕೊಳ್ಳುತ್ತಾನ. ಆ ಶಿಷ್ಯರು ದೇವರು ಬೈಬಲ್ ಅಲ್ಲಿ ಬರ್ತಿದ್ದಾರೆ, ಸತ್ಯ ವೇದದಲ್ಲಿ ಆತನ ಶಿಷ್ಯರು ಏನಂತೆ, ಆದಿಯಿಂದ ಆರಿಸಲ್ಪಟ್ಟಿದ್ದರು. ಆದಿ ಏನಂದ್ರೆ ಇನ್ನ ಭೂಮಿ ಸೃಷ್ಟಿಸಲು ಮೊದಲೇ ಅವರಿಗೂ ಆರಿಸಲ್ಪಟ್ಟಿತ್ತು. ಯಾಕಂದ್ರೆ ದೇವರ ಕಾರ್ಯವನ್ನು ಮುಂದುವರಿಯೋದಕ್ಕೆ ದೇವರ ನಂತರ ಆತನ ಏನೇನು ಗ್ರಂಥಗಳಿದ್ದು, ಏನೇನು ಆತನು ಅವರಿಗೆ ಕಲಿಸಿದ ವಿಧಿಗಳೆಲ್ಲ ಆತನು ಕೈಕೊಂಡು ನೆಕ್ಸ್ಟ್ ಜನರೇಷನ್ ಮೂವ್ ಮಾಡ. ಆಗ ಶಿಷ್ಯರು 12 ಮಂದಿ ಶಿಷ್ಯರು ಎಲ್ಲರೂ ಆತನ ಸನ್ನಿಧಿಗೆ ಹೋದ್ರು. ಅವಾಗ ದೇವರು ಮಾಡಲಾರಂತ ಅದ್ಭುತ ಕಾರ್ಯಗಳು ಇಲ್ಲ, ಸೂಚಕ ಕಾರ್ಯಗಳು ಇಲ್ಲ. ನನ್ನ ರೋಗಗಳಂತೂ ಬೇಕಾದಷ್ಟು ಮಾಡಿದ. ಎಷ್ಟು? 3 ವರ್ಷ 6 ತಿಂಗಳಲ್ಲಿ. ಇವತ್ತು ನಾವು ಆತನನ್ನು ಅಂಗೀಕರಿಸಬೇಕಾದ್ರ ನಾವು ಆತನಲ್ಲಿ ಹೆಚ್ಚಾಗಿ ಆತನ ಆಳವಾಗಿ ನಾವು ಎಲ್ಲಿವರೆಗೆ ಸತ್ಯ ವೇದವನ್ನು ಓದದೆ ನಾವು ಹೇಳಿದ ಮಾತನ್ನು ಕೇಳಿ ಆ ವಿಧಿಯರಾಗಬಾರ್ದು. ವಿಧಿತ್ವದಲ್ಲಿ ಇರಬೇಕು. ದೇವರು ಏನ್ ಮಾಡ್ದ, ಜ್ಞಾನ ಇಲ್ಲದವರಿಗೆ ಜ್ಞಾನ ಕೊಡ್ತೀನಿ ಅಂತ ಹೇಳಿ ಪ್ರೊಫೆಸಿ ಮಾಡಿದ. ವಿವೇಕ ಇಲ್ಲದವರಿಗೆ ವಿವೇಕ ಕೊಟ್ಟ. ಯಾರಿಗೆ ಬೇಕು ಏನೇನು ವರಗಳು ಬೇಕು ಅವೆಲ್ಲ ಕೊಟ್ಟಿದ್ದಾನೆ. ಆತನ ಹೇಳ್ತಾನೆ, ನಾನೇ ಜೀವ ಜಲದ ನೀರಿದ್ದೆ. ಆ ಜೀವ ಜಲದ ನೀರಂದ್ರೆ ಯಾರು ಆತನನ್ನು ಅಂಗೀಕರಿಸಿ ಪಶ್ಚಾತ್ತಾಪ ಪಡ್ತಾರಲ್ಲ ಅವರ ಹೃದಯದಲ್ಲಿ ಬರುವಂತ ದೇವರಾಗಿದ್ದಾನ. ಆತನು ನಂಬಬೇಕು. ಈತನೇ ನಮ್ಮ ಸರ್ವಶಕ್ತನಾದ ದೇವರು. ನಮಗೆ ಬರಬೇಕಾಗಿದ್ದ ಮಸೆಯನು ಇವನೇ, ನಮ್ಮ ಕ್ರಿಸ್ತ ಇವನೇ ಅಂತ ಹೇಳಿ ನೀವು ನಿಮ್ಮಲ್ಲಿ ಅರಿಕೆ ಮಾಡಿದಾಗ ಮಾತ್ರ ಆತನ ನೀವು ನೋಡುವಂತರಾಗಿದ್ದೀರಿ. ನೀವೆಷ್ಟೇ ಪ್ರಾರ್ಥನೆ ಮಾಡ್ರಿ, ನೀವೆಷ್ಟೇ ಅರಿಕೆಗಳು ತಂದ್ರು ದೇವರು ಕೇಳುವುದಿಲ್ಲ. ಯಾಕಂದ್ರೆ ದಾವೀದ ರಾಜನು ಯಾವ ರೀತಿಯಾಗಿ ದೇವರಿಗೆ ಅನ್ಯೋನ್ಯತೆವಾಗಿದ್ದ ಮತ್ತು ಎಲಿಷಾ ಯಾವ ರೀತಿಯಾಗಿದ್ದ, ಮೋಶೆ ಯಾವ ರೀತಿಯಾಗ ದೇವರ ಮಾತನ್ನು ಕೇಳುವಂತನಾಗಿದ್ದ. ಅವ್ರು ಕೇಳಿದಾಗ ಅವರ ಹೆಸರು ಈ ಗ್ರಂಥದಲ್ಲಿ ಬರೆಯಲಾಗಿದೆ. ಈ ಹೋಲಿ ಬೈಬಲ್ ಅಲ್ಲಿ ಅವರ ಹೆಸರುಗಳು ಬರೆಯಲಾಗಿದೆ. ಯಾಕೆ ಬರೆಯಲಾಗಿದೆ? ಅವರು ದೇವರ ಜೊತೆ ಅನ್ಯೋನ್ಯತೆಯಾಗಿ ನಡೆದರು, ದೇವರ ಯಜ್ಞಗಳನ್ನು ಕೈಕೊಂಡು ನಡೆದರು, ದೇವರಿಗೆ ಹೇಸಿಗೆ ಬರಲಾರದಂತ ಕೆಲಸಗಳು ಮಾಡಿಲ್ಲ. ಅವರು ದೇವರಿಗೆ ಮಹಿಮೆ ಬರುವಂತ ಕೆಲಸ ಮಾತ್ರ ಮಾಡಿದರು. ಅವರು ಏನೇ ಹೇಳಿದ್ರು ಮೊದಲು ತನ್ನ ಶ್ರಮೆ ದೇವರಿಗೆ ಮಹಿಮೆ ಕೊಡ್ತಿದ್ರು. ಯೋಬನ ಜೀವಿತದಲ್ಲಿ ನಾವು ನೋಡ್ತೀವಿ, ಅವನ ಎಲ್ಲ ಜೀವನ ನಾಶ ಆಗ್ತದ, ಆದ್ರೂ ಅವನು ಏನಂತಾನ, ದೇವರಿಗೆ ಮಹಿಮೆ ಸಲ್ಲಿಸನಾಗಿದ್ದಾನೆ. ಅಪ್ಪ ಯೇಸುವೆ, ನೀ ಕೊಟ್ಟಿದ್ದು ನೀ ತಕೊಂಡು ಹೋದಿ, ನೀ ಕೊಟ್ಟಿದ್ದು ನೀ ತಕೊಂಡು ಹೋದಿ. ಯಾರೇ ಜನ ಬರ್ಲಿ ಅವ್ನು ಎಷ್ಟೇ ಎಲ್ಲರೂ ಹಿಂಸೆ ಪಡಿಸ್ತಾರ, ನೋವಿಸ್ತಾರ, ಅವ್ನ ಹೃದಯ ಕೆತ್ಕೆದರಿ ನೋಡ್ತಾರ. ಯಾಕಂದ್ರ ಎಷ್ಟೆಲ್ಲ ಹಿಂಸೆ ಮಾಡ್ಬೇಕಂತ ದುರಾತ್ಮನ ವಿಷಯವಾಗಿ ಅವನಲ್ಲಿ ಬಂದಿದ್ದ ಅವನ ಸ್ನೇಹಿತರೇ ಅವನನ್ನು ಕಾಡುವಂತವ್ರು ಇರ್ತಾರೆ. ಅದಕ್ಕಾಗಿ ನಿಮ್ಮನ್ನು ತಡೆ ಹಿಡಿದು ಹಾಳು ಮಾಡುವ ಜನರು ಅಲ್ಲಿದ್ದು ಯಾರ್ಯಾರ ನಿಮ್ಮ ಮಧ್ಯದಲ್ಲಿ ಇರೋರೇ ನಿಮ್ಮನ್ನು ಹಾಳು ಮಾಡುವಂತ ಇರ್ತಾರೆ. ಯಾಕಂದ್ರೆ ಅವರು ದುರಾತ್ಮನ ವಶದಲ್ಲಿ ಇರುವಂತರಾಗಿದ್ದಾರೆ.
ಅದಕ್ಕಾಗಿ ನಾವು ಈ ದುರಾತ್ಮನ ಅವಸ್ಥೆಯಿಂದ ಹೊರಗೆ ಬಂದು ದೇವರ ರಾಜ್ಯಕ್ಕೆ ನಾವು ನಡಿಬೇಕಾದ್ರೆ ಏನ್ ಮಾಡಬೇಕು? ಮೊದಲನೇದಾಗಿ ನಮ್ಮನ್ನು ನಾವು ಶುದ್ಧೀಕರಿಸ್ಕೋಬೇಕು. ನಮ್ಮನ್ನು ನಾವು ಯಾವ ರೀತಿಯಾಗಿ ನಾವು ಶುದ್ಧೀಕರಿಸ್ಕೋಬೇಕು? ನಾವು ದೇವರ ವಾಕ್ಯದ ಮೇಲೆ ನಡಿಬೇಕು. ಯೇಸು ನಮ್ಮನ್ನು ಏನೇನು ಗೈಡ್ ಮಾಡಿದ್ದಾರೆ, ಯಾವ ವಾಕ್ಯಗಳು ನಮಗೆ ಹೇಳಿದ್ದಾರೆ, ಯಾವ ವಾಕ್ಯದಿಂದ ನನಗೆ ಬಿಡುಗಡೆ ಸಿಗುತ್ತದೆ, ಯಾವ ವಾಕ್ಯದಿಂದ ನನಗೆ ಐಶ್ವರ್ಯ ದೊರಕುತ್ತದೆ. ದೇವರು ಎಲ್ಲರಿಗೂ ಐಶ್ವರ್ಯವಂತನಾಗಿ ಮಾಡ್ತೇನೆ ಅಂದನ, ಎಲ್ಲರಿಗೂ ಪ್ರಾಫಿಟ್ ಆಗಿ ಮಾಡ್ತೇನೆ ಅಂದನ, ಎಲ್ಲರೂ ಅಪೋಸ್ತಲಿಕರಾಗಿ, ಎಲ್ಲರೂ ಪಾಸ್ಟರ್ ಆಗಿರಿ, ನನ್ನ ಸಭೆಗೆ ನೀವು ರಾಜ್ಯ ಕಟ್ಟಬೇಕಂತೇಳಿ. ಆದರೆ ಈಗಿನ ಜನರೇಷನ್ ಅಲ್ಲಿ ಯಾರು ಕಟ್ತಾ ಇಲ್ಲ. ನಾ ಡಾಕ್ಟರ್ ಇದ್ದೆ, ನಾ ಮರೀಸ್ಗಳಿಗೆ ಮಾತ್ರ ನೋಡ್ತೆ. ನಾ ಇಂಜಿನಿಯರ್ ಇದ್ದೆ, ನಾ AC ಒಳಗೆ ಕುಂತು ನನಗೆ ಕೆಲಸ ಮಾಡ್ತೆ. ಆದ್ರೆ ಇವತ್ತಿನ ಕ್ರಿಸ್ತರು ಏನ್ ಮಾಡ್ತಾ ಇದ್ದಾರೆ? ಯಾರಿಗೆ ಹೋಗಿ ತನ್ನ ಸುವಾರ್ತೆ ಸಾರ್ತಾ ಇಲ್ಲ, ಯಾರನ್ನು ದೇವರ ಬಗ್ಗೆ ಹೇಳ್ತಾ ಇಲ್ಲ. ನಿಜವಾದ ದೇವರು, ಸತ್ಯ ದೇವರು ಯಾರು ಅಂತ ಹೇಳ್ತಾ ಇದ್ದಿಲ್ಲ. ನನಗೊಂದು ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರು ಸಾಕು ದೇವ್ರೆ, ನನ್ನ ಮನೆ ಆದ್ರೂ ಸಾಕು, ನನ್ನ ಕಾರ್ ಸಿಕ್ಕಿದ್ರು ಸಾಕು, ನನ್ನ ಮಕ್ಕಳಾದ್ರೂ ಸಾಕು, ನನ್ನ ನಿತ್ಯ ಜೀವ ನಡೆದ್ರು ಸಾಕು. ಆದ್ರೆ ನನ್ನ ಜೀವ ಮಾತ್ರ ಪಟ್ಟಿ ಹೋಗ್ಬೇಕಾದ್ರೆ ನನಗೆ ಏನ್ ಬೇಕು ಅಂತ ಹೇಳಿ ಯಾರು ಕೇಳುವಂತರಿಲ್ಲ. ಆತನು ಯಾಕೆ ಜನಿಸಿದ? ಆತನು 2,000 ವರ್ಷಗಳ ಹಿಂದೆ 7,000 ಯಾವಾಗ ಯೆಶಾಯನು ಬರೆದಿದ್ದ ಪುಸ್ತಕದಲ್ಲಿ ಅವನು ಮೆನ್ಷನ್ ಮಾಡಿದಿರ್ಬೋದು. ದೇವ್ರು ಯಾಕೆ ಮಾಡಿದಿರ್ಬೋದು? ಅವ್ರಿಗೆ ಯಾಕೆ ಬೇಕಾಗಿತ್ತು? ನಮ್ಮ ಪಾಪಗಳು ಕ್ಷಮಿಸಬಹುದ? ಯಾವಾಗ ಆದಿಯಿಂದ ಈ ಭೂಮಿ ಸೃಷ್ಟಿಸಿದ ದೇವರು ಮನುಷ್ಯರು ಸೃಷ್ಟಿಸಿದ ನಂತರ ಆದಮ್ ಹವ್ವಳಿಂದ ಪಾಪ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೆ ನಿಲ್ಲುತ್ತಾ ಇಲ್ಲ. ಇಲ್ಲಿವರೆಗೂ ನಿಲ್ಲುತ್ತಾ ಇಲ್ಲ. ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪ, ದ್ರೋಹದ ಮೇಲೆ ದ್ರೋಹ, ವಂಚನೆ ಮೇಲೆ ವಂಚನೆ. ಇನ್ನೊಬ್ಬರಿಗೆ ನೋವು ಆಗ್ತದ ಅಂಬೋದು ಗೊತ್ತಿಲ್ಲ, ಇನ್ನೊಬ್ಬರಿಗೆ ಕಷ್ಟ ಬೀಳುವುದಂತ ಗೊತ್ತಿಲ್ಲ. ಆದ್ರೆ ನಾನು ಉತ್ತಮವಾಗಿರ್ಬೇಕು, ಎಲ್ಲ ನರಕ ಸ್ವರ್ಗ ಎಲ್ಲ ಭೂಲೋಕದಲ್ಲೇ ಇದೆ ಅಂತೇಳಿ ಹುಚ್ಚು ಕಲ್ಪನೆ ಮಾಡ್ಕೊಂತ ಜನರಾಗಿದ್ದಾರೆ. ಯಾಕಂದ್ರೆ ಅವರಲ್ಲಿ ಜ್ಞಾನದ ಕಡಿಮೆ ಇದೆ. ಅವರ ಸ್ವಂತ ಬುದ್ಧಿ ಉಪಯೋಗಿಸ್ತಾ ಇದ್ದಾರೆ. ಅವರ ಬುದ್ಧಿ ಶಕ್ತಿ ಎಲ್ಲಿ ಮುಗಿತದಲ್ಲ, ದೇವರ ಜ್ಞಾನ ಶುರು ಆಗ್ತದ, ದೇವರ ವಿವೇಕವು ಶುರು ಆಗ್ತದ. ಆತನ ನಾಲೆಜ್ ಅಲ್ಲಿ ನೀವು ನಿತ್ಯ ಬೆಳಿತೀರಿ. ನಿಮ್ಗೆ ಸಮಸ್ಯೆ ಬರೋಕ್ಕಿಂತ ಮೊದಲೇ ಆತನು ನಿಮ್ಮನ್ನು ಆ ಜ್ಞಾನ, ವಿವೇಕ, ವಿದ್ಯೆದಿಂದ ನಿಮ್ಮನ್ನು ಮುಂದಕ್ಕೆ ಒಯ್ಯುವಂತನಾಗಿದ್ದಾನೆ. ಎಲ್ಲಿವರೆಗೆ ನೀವು ದೇವರ ಸನ್ನಿಧಿಯಲ್ಲಿ ಕೂತಿ ಆತನನ್ನು ನೀವು ಪ್ರಾರ್ಥಿಸಿ, ಏಸಪ್ಪ ನಾನು ಮಾಡುವುದು ಕರೆಕ್ಟ್ ಇದೆಯಾ ತಪ್ಪಿದ್ದೆ ಅಂತ ಹೇಳಿ ನೀವು ಎಲ್ಲಿವರೆಗೆ ಆತನ ಮುಂದೆ ಕೇಳುವುದಿಲ್ಲ, ಆತನು ನಿಮ್ಮನ್ನು ಉತ್ತರಿಸುವುದಿಲ್ಲ. ಯಾಕಂದ್ರೆ ನೀವು ಪಾಪದ ಜೀವಿತದಲ್ಲಿ ನೆಲೆಗೊಂಡಿದ್ದೀರಿ. ಆತನು 2,000 ವರ್ಷಗಳಿಂದ ಬಂದ, ಎಲ್ಲರಿಗೂ ಸ್ವಸ್ಥತೆ ಮಾಡ್ದ. ಆತನಿಗೆ ಏನ್ ಮಹಾಶಕ್ತಿ ದೇವರಾದ ತಂದೆ ಕೊಟ್ಟಿದ ಅದೆಲ್ಲ ನಿಭಾಯಿಸಿದ. ಆದ್ರೆ ಜನರು ಏನ್ ಮಾಡ್ದ? ಆತನ ಕೈಲೇ ಸ್ವಸ್ಥತೆ ಮಾಡಿಸ್ಕೊಂಡು ಆತನಿಗೆ ಬೈಯುವಂತರಾದ್ರು. ಇಂಥ ಲೋಕ ಅವಾಗಿತ್ತು, ಇವಾಗೂ ಅದಾದ್ರೆ ಈಗಿನ ಜನರೇಷನ್ ದೇವರನ್ನು ಸಂಪೂರ್ಣವಾಗಿ ಮರೆತು ಹೋಗಿದ್ದಾರೆ. ಎಷ್ಟು ಚಾಪ್ಟರ್ಗಳವ, ಎಷ್ಟು ಚಾಪ್ಟರ್ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಎಷ್ಟು ಪ್ರಾಫಿಟ್ ಆರ, ಎಷ್ಟು ಅಪೊಸ್ತಲಿಕಿದ್ರು ಅಂತ ಹೇಳಕ್ಕಾಗಲ್ಲ. ದೇವ್ರು ಎಷ್ಟು ದಿವಸ ಫಾಸ್ಟಿಂಗ್ ಪ್ರೇಯರ್ ಮಾಡ್ಯಾರ ಅಂತ ಹೇಳೋಕು ಯಾರಿಗೆ ಕೈದಿಂದ ಆಗಲ್ಲ. ಯಾಕ? ಈ ಬೇಸಿಕ್ ನೀಡ್ಸ್ ಗಳಿಗೂ ಅವ್ರಿಗೆ ಆಗೋದಿಲ್ಲ. ಎಲ್ಲರಿಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡೋದೇ ಅದ. ತನ್ನ ಕಾರ್ಯಗಳು ಮುಗಿಸಿ ಬರಬೇಕು, 1 ತಾಸು 2 ತಾಸು ಮೊಬೈಲ್ ನೋಡ್ಬೇಕು, ಮಲ್ಕೋಬೇಕು ಮುಂಜಾನೆ. ಆದ್ರೆ ದೇವರ ಬುಕ್ ಯಾರು ತೆಗಿತಿಲ್ಲ. ಇದರಲ್ಲಿ ಏನಿದೆ? ದೇವ್ರೆ ನಮಗಾಗಿ ಏನೇನು ಆಶೀರ್ವಾದ ಇಕ್ಕಿದಿ, ಯಾವ ಸ್ಟೆಪ್ಗಳನ್ನ ನಿನ್ನ ರಾಜ್ಯಕ್ಕೆ ಬರಬೇಕು, ನನ್ಗೆ ಯಾರಿಗಾಗಿ ನಿನ್ನ ರಾಜ್ಯಕ್ಕೆ ತರಬೇಕು, ಯಾವ ರೀತಿಯಿಂದ ತಲುಪಿಸ್ಬೇಕು ಇಲ್ಲ. ನಾನು ನನ್ನ ಕುಟುಂಬ ಮಾತ್ರ ಸುಖವಾಗಿದ್ದು ಸಾಕು. ಆದ್ರ ನರಕದ ಬಾಧೆ ನಿಮಗ್ ಗೊತ್ತಿಲ್ಲ. ನರಕದ ಭಾಗ್ಯದಾಗ ಬಿದ್ದಾಗ ಆ ಶ್ರೀಮಂತ ಮತ್ತ ಭಿಕ್ಷಕ ಲಾಜರನಂತ ಗತಿ ಆಗ್ತದ. ಅವಾಗ ಭಿಕ್ಷಕ ಲಾಜರ ಏನಾಗ್ತಾನ? ಪರಲೋಕದಲ್ಲಿ ಸಿಂಹಾಸನ ಮೇಲೆ ಕೂಡ್ತಾನ. ಶ್ರೀಮಂತ ಎಲ್ಲಿ ಹೋಗ್ತಾನ? ನರಕದ ಬಾಧೆಯಲ್ಲಿ ಬೀಳ್ತಾನ. ಯಾಕ? ಪಾಪ, ಸಣ್ಣ ಪಾಪ, ದೊಡ್ಡ ಪಾಪ, ಎಲ್ಲ ಪಾಪನೇ. ನೀ ಇಲ್ಲಿ ಕುಂತಿ ಇನ್ನೊಬ್ರ ಬಗ್ಗೆ ಮಾತಾಡಿದ್ರು ಪಾಪದ, ಇನ್ನೊಬ್ರು ಚಾಡಿ ಹೇಳಿದ್ರು ಪಾಪದ, ಅಣ್ಣ ತಮ್ಮರಲ್ಲಿ ಜಗಳ, ಅಕ್ಕ ತಂಗಿರಲ್ಲಿ ಜಗಳ, ತಂದೆ ತಾಯಿ ಸನ್ಮಾನಿಸದಲ್ಲಿ ನಿಮ್ಗ ದೇವರು ಪಾಪ ನಿಮಗೆ ಮುಯ ತೀರಿಸುವಂತ ದೇವರಾಗಿದ್ದೀರ. ನೀವು ದೇವರಲ್ಲಿ ಬೆಳಿಬೇಕಾದ್ರೆ ಅವನ ಪ್ರಥಮವಾಗಿ ಆತನ ಭಯ ನಿಮ್ಮಲ್ಲಿ ಹುಟ್ಟಬೇಕು. ಆ ಭಯನೇ ನಿಮ್ಮ ಪಾಪಗಳನ್ನು ಮುರಿಯುವಂತದಾಗಿದೆ. ಆ ಭಯದಲ್ಲಿ ನೀವು
ಬೆಳಿಬೇಕಾದ್ರೆ ಆತನ ವಾಕ್ಯಗಳು ಆತನೊಂದಿಗೆ ಅನ್ಯೋನ್ಯತವಾಗಿ ಹಗಲು ರಾತ್ರಿ ಪ್ರಾರ್ಥಿಸಬೇಕು. ಪ್ರಾರ್ಥಿಸಿದಾಗ ನಿಮ್ಗೆ ಉತ್ತರ ಸಿಗುವಂತದ್ದಾಗಿರ್ಬೋದು. ಯೇಸುವೆ ನನಗೆ ರೋಗ ಬಂತು, ಯಾರು ಕಡಿಮೆ ಮಾಡೋಲ್ಲ, ಹಾಸ್ಪಿಟಲ್ ಹೋದ, ದುಡ್ಡೆಲ್ಲ ಖರ್ಚಾಗ್ತಾ ಇದ್ದಲ್ಲ, ಇನ್ನ ಕಡಿಮೆ ಇಲ್ಲ. ಆಗ ನಿಮ್ ದ್ವಾರ ತೆರೆಯುವಂತ ಯೇಸು ಒಬ್ಬರು ಇದ್ದಾನೆ. ಆತನ ನೋಡಿದಾಗ ಬರ್ತೀರಿ. ಎಲ್ಲ ಸಮಸ್ಯೆಗಳು ಎಷ್ಟು ದುಃಖ ಬರ್ತಾವ ನಿಮಗ, ಆದ್ರೆ ದೇವ್ರಿಗೆ ನೆನ್ಸಲ್ಲ. ಯಾವಾಗ ಕೊನೆ ಹಂತಕ್ಕೆ ಬಂದಾಗ ಯಾವ ದೇವ್ರು ಸಿಗ್ತಾರ ಆ ದೇವ್ರ ಬಲ್ಲಿ ಓಡಕ್ಕೆ ಹಿಡಿತೀರಿ. ಅದು ನಿಜವಾದ ದೇವ್ರಿಗೆ ಮಾತ್ರನ. ಏನಾದ್ರು ಒಂದು ಸಣ್ಣ ಕೊಕುಬಿ ಆಯ್ತು ಅಂದ್ರೆ ದನ್ನಂತ ಡಾಕ್ಟರ್ಗೆ ಫೋನ್ ಹಚ್ತೀರಿ. ಆದ್ರೆ ದೇವ್ರಿಗೆ ಕೇಳುವಂತ ಜನರು ಯಾರಿಲ್ಲ. ಏಸಪ್ಪ ನನ್ಗೆ ಯಾಕೆ ಸಣ್ಣ ಪೊಕ್ಕಾಗ್ಯದ, ಇದು ಯಾಕಾಯ್ತು ಅಂತ ಕೇಳೋರಿಲ್ಲ. ಯಾನಾದ್ರೂ ಓಡಕ್ಕೆ ಹಿಡಿತಾರೆ. ಯಾಕ? ಸಮಾಜದಲ್ಲಿ ತನ್ನ ಉನ್ನತಿ ತೋರಿಸ್ಕೋಬೇಕು. ನಾ ಡಾಕ್ಟರ್ ಬಲ್ ಹೋಗಿದ್ದಾವ, ಅಂಗಡ್ ಸ್ಪೆಷಲಿಸ್ಟ್ ಅನ್ನ. ಆದ್ರ ಆ ಸ್ಪೆಷಲಿಸ್ಟ್ ಡಾಕ್ಟರ್ಗಿಂತ ದೊಡ್ಡ ಡಾಕ್ಟರ್ ಆದ ಯೇಸು ಕ್ರಿಸ್ತನ. ಆತನನ್ನು ನೀವು ಮರೆಯುವಂತರಾಗಿರಿ. ಆತನನ್ನು ಮರೆಯಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಇದು ಸತ್ಯವಾದ ಮಾತು. ದಿನನಿತ್ಯ ನೀವೇನ್ ಮಾಡ್ತೀರಿ? ಹೆಸರಿಗೆ ಮಾಸ್ತಾ ನೀವು ಕ್ರಿಶ್ಚಿಯನ್ ಅಂತ ಹೇಳ್ಕೊತ ಓಡಾಡ್ತೀರಿ. ಈ ಕ್ರಿಶ್ಚಿಯನಿಗಾಗಿ ದೇವರು ಬಂದಿಲ್ಲ. ಆತನು ಸತ್ಯಕ್ಕಾಗಿ, ಸತ್ಯದ ಬೆಳಕಾಗಿ, ನಿಮಗೆ ಒಳ್ಳೆ ಮಾರ್ಗ ಕೊಡುವುದಕ್ಕಾಗಿ ಆತನು ತನ್ನ ಪರಲೋಕದ ರಾಜ್ಯ ಬಿಟ್ಟ. ಯಾಕಂದ್ರ ಪಾಪದಲ್ಲಿ ಬಿದ್ದೋದರು, ಮಾಟ ಮಂತ್ರ ಮಾಡೋದಲ್ಲಿ ಬಿದ್ದೋದರು, ವ್ಯಭಿಚಾರ ಮಾಡೋದಲ್ಲಿ ಬಿದ್ದೋದರು, ಕುಡುಕುತನ ಬಿದ್ದೋದರು, ಇನ್ನೊಬ್ಬರನ್ನು ಕೊಲೆ ಮಾಡುವಂತ ಸ್ಥಿತಿಯಲ್ಲಿ ಬಿದ್ದೋದರು. ಎಷ್ಟೆಲ್ಲ ಇನ್ನೊಬ್ಬರಿಗೆ ಹಿಂಸೆ ಕೊಡುವುದರಲ್ಲಿ ಕೊಟ್ಟಿ ಅವರ ಪಾಪಗಳು ಮೇಲೆ ಬೀಳ್ತಾ ಅವ್ರು ಕುಗ್ಗಿ ಹೋಗಿದ್ರ. ಆದರೆ ನೀವು ಎಷ್ಟೇ ಪಾಪ ಮಾಡಿದ್ರು ನೀವು ಒಂದೇ ಟೈಮಲ್ಲಿ ಯೇಸುವೆ ನನ್ನನ್ನು ರಕ್ಷಿಸು, ನನ್ನ ಪಾಪಗಳು ನಾನು ಅರಿಕೆ ಮಾಡಿದೆ ಅಂದಿದಾಗ ಆತನು ಓಡಿ ಬಂದು ನಿಮ್ಮನ್ನು ಅಪ್ಪಿಕೊಳ್ಳುವಂತ ದೇವರಾಗಿದ್ದಾನೆ ಯೇಸು. ಅದಕ್ಕಾಗಿ ಪ್ರಿಯ ಸಭೆ, ನೀವು ಆತನಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡಿರಿ. ನಿಮ್ಮ ದಿನನಿತ್ಯದ ಕಾರ್ಯಗಳು ಹೆಂಗ್ ಮಾಡ್ತೀರಿ? ಈ ಜಾಬ್ ಇದ್ದವರು 9 ಗಂಟೆಗೆ ಹೋಗ್ಬೇಕಂದ್ರೆ 9 ಗಂಟೆಗೆ ಡ್ಯೂಟಿಗೆ ಓಡ್ತಾ ಇರ್ತೀರಿ. ಸಂಜೆ 5 ಗಂಟೆ ಆಯ್ತು ಕಣ, ಸ್ಪೀಡ್ ಆಗಿ ಮನೆಗೆ ಬರ್ತೀರಿ. ಆದ್ರ ದೇವ್ರೆ ಈ 24 hours ಅಲ್ಲಿ ನಾನು ನಿನಗೆ ಎಷ್ಟು ಟೈಮ್ ಕೊಟ್ಟಿದ್ದೆ, ನನಗೆ 1 ಗಂಟೆನೂ ಟೈಮ್ ಕೊಡ್ಲಕ್ ಆಗೋಂಟದಲ್ಲ ಅಂತ ನೀವು ಪಶ್ಚಾತ್ತಾಪ ಪಡ್ಬೇಕು. ಆ ಪಶ್ಚಾತ್ತಾಪ ಪರಲೋಕದಲ್ಲಿದ್ದ ತನ್ನ ತಂದೆಗೆ, ಯೋ ನನ್ನ ಮಗ ನನಗಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಇವನಿಗೆ ಏನ್ ಬೇಕು, ಇವನಿಗೆ ಏನ್ ಕಾರ್ಯ ಸಮಸ್ತ ಇದೆ, ಯಾವ ರೋಗ ಕಾಣಿಸ್ತಾ ಇದೆಯಾ, ಯಾವ ಹಿಂಸೆ ಕೊಡ್ತಾ ಇದ್ದಾನ, ಅವನಿಗೆ ಮುಯ ತೀರ್ಸಕ್ ಕಳಿಸ್ತಾನೆ. ಆಗ ಪವಿತ್ರಾತ್ಮನು ಬಂದು ನಿಮ್ಮೊಂದು ನಿಮ್ಮಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ಹಾಗಾಗಿ ನಂಬಿಗಸ್ತರಾಗ್ರಿ, ಯೇಸುವಿನಲ್ಲಿ ನಂಬಿಕೆ ಇಡ್ರಿ, ಲೋಕದಲ್ಲಿ ನಂಬಿಕೆ ಇಡಬೇಡ್ರಿ. ದೇವರು ಪ್ರಥಮನಾಗಿ ಬಂದಿದ್ದಾನೆ. ಈ ಕತ್ತಿ ಚಾಕು ಎಲ್ಲ ದುರಾತ್ಮನ ಕಾರ್ಯದಿಂದ ಬಂದಿದ್ದದ. ದೇವರ ಕಡೆಯಿಂದ ದೇವರ ಮಾತು, ಆತನ ವಾಕ್ಯ ಏನು ಬರ್ದನಲ್ಲ ಇದ್ರ ಮೇಲೆ ಹೇಳಿರಿ. ಯೇಸುವೆ ನೀನು ಹೇಳಿದಲ್ಲ, ನೀನು ಒಂದೊಂದು ಮಾತಿಗೂ ಇಲ್ಲಿ ಉತ್ತರ ಅದಲ್ಲ. ಯೇಸಪ್ಪ ನಾ ಯಾಕೆ ಇವತ್ತಿಗೆ ಇಷ್ಟು ಕೇಳಿದ್ರು ನೆರವೇರಿಲ್ಲ ಅಂತ ಕೇಳಿದಾಗ ಆತನು ನಿಮಗೆ ಬಿಡಿಸುವಂತನಾಗಿದ್ದಾನೆ. ನಿಮಗೆ ವಾಕ್ಯನೇ ಕೂನಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತೀರ ಈಗ ಪ್ರಾರ್ಥನೆ ಮಾಡಕ್ ಚಾನ್ಸ್ ಇಲ್ಲ. ನೀವು ಟೈಮ್ ಸ್ಪೆಂಡ್ ಮಾಡ್ತೀರಿ. ನಾವೇ ಇವತ್ತು ಅರ್ಧ ಗಂಟೆ ಜಪ ಮಾಡಿದೆ, ನಾವು 1 ಗಂಟೆ ಪ್ರೇಯರ್ ಮಾಡಿದೆ. ಆದ್ರೆ ಏನಂತ ಪ್ರಾರ್ಥನೆ ಮಾಡಿದೆ, ಏನಂತ ಕೇಳಿದಿ ದೇವರಿಗೆ, ಏನ್ ಸಮ್ಮುಖ ಮಾತಾಡಿದಿ, ಏನಾದ್ರೂ ಕೇಳ್ಕೊಂಡಿದಿ, ಆತ ಏನಾದ್ರೂ ನಿಮ್ಗೆ ಮಾತಾಡ್ಯಾರ? ಇಲ್ಲ. ನಾನು ಪ್ರಾರ್ಥನೆ ಮಾಡಿದೆ, ಏನು ನನ್ನ ಕಾರ್ ಕೊಡು, ಬಂಗ್ಲಾ ಕೊಡು, ಸೈಕಲ್ ಕೊಡು, ಕಾರ್ ಕೊಡು, ನಾ ಇಲ್ಲಿಗೆ ಹೋಗ್ಬೇಕು ದೇವ್ರೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡು, ನನ್ 120 ಆಯುಷ್ ಕೊಡು, ನಾ ಮಾಡಿದ ಪಾಪ ಎಲ್ಲ ಹಿಂಗೆ ಮಾಡ್ತೆ, ಅದು ನನ್ 120 ವರ್ಷ ಆಯುಷ್ ಬೇಕು. ಹೆಂಗ್ ಕೊಡ್ತಾನ ದೇವ್ರು 120 ಆಯುಷ್? ನೀ ಪಾಪ ಮಾಡೋದು ಮಾಡತ್ತೀರಿ, ನೀ ದ್ರೋಹ ಮಾಡೋದು ಮಾಡತ್ತೀರಿ, ವಂಚನೆ ಮಾಡತ್ತೀರಿ. ನಿನಗೆ ಯಾವ ರೀತಿಯಾಗಿ ನಾನು 120 ಆಯುಷ್ ಕೊಡ್ಬೇಕಂತ ದೇವರು ನಿನಗೆ ಕೇಳಿದಾಗ ನಿನ್ ಮುಖ ಇರಲ್ಲ ಆತನ ಮುಂದೆ ನಿಲ್ಲುವುದಕ್ಕೆ. ಅದಕ್ಕೆ ನಿಮಗೆ ಸಮಯ ಕೊಟ್ಟಿದ್ದಾನೆ ದೇವರು, ಅದರ ಮೇಲೆ ನೀವು ನಡಿಬೇಕು. ಆತನ ಕೇಳುವುದು ನಿಮಗಷ್ಟೇ, ನಿನ್ನ ಆತ್ಮ ನನ್ನನ್ನು ನಂಬಲಿ, ನೀನು ನನ್ನನ್ನು ನಂಬು, ನನ್ನನ್ನು ನಂಬಿದಾಗ ನೀನು ರಕ್ಷಣೆ ಹೊಂದ್ತಿ ಅಂತ ಹೇಳ್ತಾನೆ ದೇವರು. ನೀ ರಕ್ಷಣೆ ಮಾರ್ಗದಾಗ ಇಲ್ಲೋದ್ರ ನಿನಗೆ ದುರಾತ್ಮನ ಕಾರ್ಯಗಳು ಸ್ಟಾರ್ಟ್ ಆಗ್ತಾವ, ನಿನಗೆ ರೋಗ ಬರ್ತದ, ವ್ಯಾಧಿ ಬರ್ತದ, ಹಿಂಸೆಗಳು ಬರ್ತಾವ, ಸಂಕಷ್ಟಗಳು ಬರ್ತಾವ, ಅನಾರೋಗ್ಯಗಳಿಂದ ತುಂಬ ಹೋಗ್ತದ, ಮನೆಯಲ್ಲಿ ಶಾಂತಿ ಇರಲ್ಲ, ಸಮಾಧಾನ ಇರಲ್ಲ, ನೀನ್ ತಂದಿದ್ದ ದೌಷ್ಯ ದಾಣೆಗಳು ಮುಗಿದು ಹೋಗ್ತಾವ. ಯಾಕ? ದುಷ್ಟಾತ್ಮನ ಪ್ರಭಾವ. ಆತನು ಒಳ್ಳೆ ಕಾರ್ಯಕ್ಕಾಗಿ ಬರಲ್ಲ, ಅವ ಇಹಲೋಕದ ಪತಿಹನ, ದುಷ್ಟಾತ್ಮನ ನಿಮ್ಗ ಪದೇ ಕಾಡುತ್ತಾ ಇರ್ತಾನ. ಅವನಿಗೆ ಬಹಳ ಖುಷಿ ಆಯ್ತದ ನಿಮಗ್ ಕಾಡಿಸುವಾಗ, ಖುಷಿ ಉಲ್ಲಾಸದಿಂದ ಹೇಳ್ತಾನ ಅವ ಮ್ಯಾಗ. ಆದ್ರೆ ನಿಮಗ್ ನೋಡಿ ಒಬ್ಬ ಹೃದಯವನ್ನು ನೋಯಿಸಿಕೊಳ್ಳುವಂತ
ಆತನು ನಿಮಗಾಗಿ ದಿನನಿತ್ಯ ಬೇಡ್ತಾನ, ನಿಮ್ ಬಲ್ಲಿರ್ತಾನ, ನಿಮ್ ಸಂಗಡದಲ್ಲಿ ಓಡಾಡ್ತಾನ. ಆದ್ರ ಆತನಿಗೆ ನೀವೇನ್ ಮಾಡ್ತೀರಿ? ತಿರಸ್ಕಾರ ಮಾಡ್ತೀರಿ. ಪಾಪದ ಹಾದಿಯಲ್ಲಿ ನೀವು ಜಾಸ್ತಿ ಹೋಗುವಂತರಾಗಿದ್ದೀರಿ. ಹಾಗಾಗಿ ದೇವರಲ್ಲಿ ಬಲ ಹೊಂದಿ ಆತನಿಗೆ ಮಹಿಮೆ ಬರುವಂತೆ ಆತನ ನಂಬಿಕೆ ಇಡ್ರಿ. ಆತನು ಹುಟ್ಟುವುದಕ್ಕಿಂತ ಮೊದಲು ಯಾವ ರೀತಿಯಿಂದ ಪ್ರವಾದನೆಗಳು ಮಾಡಿದರು, ಇವಾಗ ಪ್ರವಾದನೆ ಮಾಡುವಂತ ದೇವರಾಗಿದ್ದಾನೆ. ಆತನು ಜನ್ಮ ತಾಳಲ್ಗಿಂತ ಮೊದಲು ನಮ್ಮ ದೇವರಾಗಿದ್ದ, ಇವಾಗ ದೇವರಿದ್ದಾನೆ, ಮುಂದೆ ದೇವರಿರ್ತಾನೆ. ಯಾಕಂದ್ರೆ ಅವನಿಗೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇಲ್ಲ. ತಂದೆಗೆ ಎಲ್ಲ ಒಂದೇ ಆಗಿದೆ, ನಮಗ್ ಮಾತ್ರ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇರುತ್ತೆ. ಯಾಕಂದ್ರೆ ತಂದೆ ಆತನ ಸೃಷ್ಟಿ ಮಾಡಿದಂತವನ. ಹಾಗಾಗಿ ನೀವೆಲ್ಲ ಹೃದಯವನ್ನು ದೇವರ ಕಡೆ ಸಮರ್ಪಿಸಿ ಇವತ್ತಿನ ವಾಕ್ಯ ಬಗ್ಗೆ ನಿಮ್ಮ ಹೃದಯಕ್ಕೆ ಮುಟ್ಟಲಿ ಅಂತ ಹೇಳಿ ಹೇಳ್ತೀನಿ. ಎಲ್ಲರೂ ಎದ್ದಿದ್ದಲ್ಲಿ ಸಭೆಯಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಯೇಸುವೆ, ಈಗ ಈ ಮಧ್ಯಾಹ್ನ ಸಮಯದಲ್ಲಿ ಸ್ವಾಮಿ ನಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಕೈ ನಡೆಸಿರ್ಕಾಗಿ ಸ್ತೋತ್ರ ಏಸಪ್ಪ. ತಂದೆ, ನೀನು ಅಪ್ಪ ಹುಟ್ಟಿದ ಜನ್ಮ ದಿವಸವು ಸ್ವಾಮಿ ಅಂತ ಅದ್ಭುತವಾಗಿದ್ದೀರಿ ಸಪ್ಪ. ನಿನ್ನ ಪ್ರವಾದನೆಗಳು ಎಷ್ಟೆಲ್ಲ ಜನರು ಸ್ವಾಮಿ ಪ್ರವಾದಿಗಳು ಹೇಳಿದ್ದಾರೆ ಸಪ್ಪ. ಆದರೆ ಈ ಜನರು ಸ್ವಾಮಿ ಪಾಪದ ಮಾರ್ಗದಲ್ಲಿ ಬಿದ್ದು ಹೆಚ್ಚಾಗಿ ನಡೀತಾ ಇದ್ದಾರೆ ಸಪ್ಪ. ಪಾಪದ ಮಾರ್ಗವನ್ನು ಅರಿತಾ ಇದ್ದಾರೆ. ಇವರೆಲ್ಲ ಹೃದಯವನ್ನು ಬದಲಾಯಿಸಪ್ಪ. ಈ ಆಲಯದಲ್ಲಿ ಬಂದಿದ್ದ ಪ್ರತಿ ಒಬ್ಬೊಬ್ಬ ಮಕ್ಕಳು ನಿನ್ನ ಕೈಗೊಪ್ಪಿಸ್ತೇನೆ ಸಪ್ಪ. ಅಲ್ಲಿ ನೋಡುವ ಎಲ್ಲ ಮಕ್ಕಳು ಸ್ವಾಮಿ ಎಲ್ಲ ನೋವುಗಳಿಂದ ಬಿಡುಗಡೆ ಹೊಂದಲಿ ಯೇಸಪ್ಪ. ನಿನ್ನ ರಾಜ್ಯಕ್ಕೆ ಮಹಿಮೆ ತರಲಿ ಯೇಸುವೆ. ಅಪ್ಪ ಯೇಸುವೆ, ಎಲ್ಲ ಚಿಂತೆಗಳು ಭಾರಗಳು ಬಿಚ್ಚುವಂತ ದೇವರು ನೀನಾಗಿದ್ದೀ. ಇಲ್ಲಿ ಯಾರ್ಯಾರು ಸ್ವಾಮಿ ಏನೇನು ಸಮಸ್ಯೆಗಳಿಂದ ಬಂದಾರ ಅವರಿಗೆಲ್ಲ ಹೀರ್ ಮಾಡಿ ಯೇಸಪ್ಪ. ಯಾವ್ಯಾವ ದ್ವಾರಗಳು ತೆರಿಬೇಕು ಯೇಸಪ್ಪ, ಎಲ್ಲ ದ್ವಾರಗಳು ತರಿ ಸ್ವಾಮಿ. ಆತ್ಮಿಕವಾಗಿ ಯುದ್ಧ ಮಾಡು, ದಿವ್ಯ ಯುದ್ಧಗಳು ಮಾಡು ಸ್ವಾಮಿ. ರಹಸ್ಯವಾಗಿ ಮಾತಾಡು. ನಿನ್ನ ಮಕ್ಕಳನ್ನು ನಿನಗೆ ಅಂಗೀಕರಿಸು ಯೇಸಪ್ಪ. ಇವರ ಹೃದಯಗಳನ್ನು ಬದಲಾಯಿಸು, ಇವರ ಆಲೋಚನೆಗಳನ್ನು ಬದಲಾಯಿಸು ಯೇಸಪ್ಪ. ನೀನು ಬಂದಿದ್ದ ಮಹಿಮೆ ಇವರು ಅರ್ತಿಬೇಕು ಯೇಸಪ್ಪ. ನೀನು ಯಾವ ರೀತಿಯಿಂದ ಕಷ್ಟಪಟ್ಟಿಯಪ್ಪ, ನೀ ಶ್ರಮೆ ತಗೊಂಡು ಯೇಸಪ್ಪ. ನಿನ್ನನ್ನು ಉಗುಳಿದ್ರು ಸೋರು ಹೊಡೆದು ನಿನಗೆ ಏಸಪ್ಪ, ನಿನ್ನ ಗಡ್ಡ ಸುಲಕ ಕೆತ್ತುದ್ರು ಏಸಪ್ಪ. ಯಾಕ? ಪಾಪಕ್ಕಾಗಿ. ಅವರ ದುರಾತ್ಮನ ಪಾಪದಿಂದ ಹೆಚ್ಚಾಗಿ ಹೆಚ್ಚಾಗಿದ್ದಾರೆ ಏಸಪ್ಪ. ಈ ಸಭೆ ನಿನಗಾಗಿ ಒಪ್ಪಿಸ್ತೇನೆ ಏಸಪ್ಪ. ಇಲ್ಲಿ ಕುಂತಿದ ಪ್ರತಿ ಒಬ್ಬೊಬ್ಬರ ಮಕ್ಕಳ ಮೇಲೆ ನಿನ್ನ ಕೈ ಹಸ್ತಗಳಿರಿಸಿ ಅವರನ್ನ ಆರೋಗ್ಯ ಭಾಗ್ಯ ಹೆಚ್ಚಿನ ಆಯುಷು ಸುಖ ಸಮೃದ್ಧಿಯಿಂದ ಶಾಂತಿಯಿಂದ ಸಮಾಧಾನದಿಂದ ಆಶೀರ್ವಾದ ಮಾಡಿ ಏಸಪ್ಪ. ಎಲ್ಲ ನಜರೇತಿನ ಯೇಸುವೆ, ನೀನು ಒಂದೇ ನಾಮದಲ್ಲಿ ಬೇಡ್ತೇನೆ, ಜೀವಳ ತಂದೆ ಯೇಸುವೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. Praise the Lord. Hallelujah. Bless you all. Amen.